ಸ್ನೇಹಿತರೆ, ಬಿಗ್ ಬಾಸ್ ರಜತ್ಗೆ ವಾರ್ನಿಂಗ್ ಕೊಟ್ಟ ಅಜ್ಜಿ ಯಾರು? ಈ ಐನಾತಿ ಅಜ್ಜಿ ವಾರ್ನಿಂಗ್ ಕೊಟ್ಟ ಕಾರಣ ಆದರೂ ಏನು ಅಂತ ಕೇಳಿದ್ರೆ, ನಿನ್ನೆ ದಿನ ವೈರಲ್ ಆಗ್ತಾ ಇರುವ ಈ ಅಜ್ಜಿ ಪೋಸ್ಟ್ಗಳು. ಈ ಅಜ್ಜಿ ಬಿಗ್ ಬಾಸ್ ಬುಜ್ಜಿಯ ಹೆಂಡತಿಯನ್ನು ಟ್ಯಾಗ್ ಮಾಡಿ ಬರೀತಾರೆ. ಏನಂತ ಬರೀತಾರೆ ಅಂದರೆ, ನಿನ್ನ ಗಂಡ ನಿನಗೆ ಬೇಕು ಅಂತ ಆದರೆ, ನಿನ್ನ 2 ಮಕ್ಕಳಿದ್ದಾರೆ, ನಿಮ್ಮಿಬ್ಬರಿಗೂ 2 ಮಕ್ಕಳಿದ್ದಾರೆ, ಆ 2 ಮಕ್ಕಳನ್ನ ತಂದೆ ಬೇಕು ಅಂತ ಆದರೆ ಈ ಕೂಡಲೇ ಬಿಗ್ ಬಾಸ್ ಬುಜ್ಜಿಯನ್ನು ಕರ್ಕೊಂಡ್ಬಿಡು ಅಂತ ಹೇಳಿ ಕೆಟ್ಟ ಕೊಳಕಾಗಿ ಈಕೆ ಸೋಷಿಯಲ್ ಮೀಡಿಯಾದಲ್ಲಿ ಬರೀತಾಳೆ. ಅದು ಮೊದಲನೇ ಪೋಸ್ಟ್. 2ನೇ ಪೋಸ್ಟ್ ಏನಪ್ಪ ಅಂದರೆ, ಮಂಡ್ಯದವರನ್ನು ಕೂಡ ಬಿಟ್ಟಿಲ್ಲ ಕಣ್ರಿ, ರೊಚ್ಚಿಗೆಬ್ಸಿದಾಳೆ ಈಕೆ. ಅಲ್ಲೇನು ಬರೀತಾಳೆ ಅಂತ ಹೇಳಿದ್ರೆ, ಕೂಡ್ಲೆ ಇದು ಮಂಡ್ಯ ಅಲ್ಲ, ಅಕ್ಷತಾ ರಜತ್ ಬುಜ್ಜಿ, ಇದು ಮಂಡ್ಯ ಅಲ್ಲ, ಇದು ಸ್ಥಳ. ಈ ಕೂಡಲೇ ನಿನ್ನ ಗಂಡನ ಕರ್ಕೊಂಡು ಬಿಡು, ಇಲ್ಲ ಅಂದರೆ ಬರೋದೇ ಡೌಟು ಅನ್ನೋ ಥರ ಅನುಮಾನ ಬರೋ ಹಾಗೆ ಪೋಸ್ಟ್ ಹಾಕ್ತಾಳೆ. ರೌಡಿಸಮ್ ಬೆದರಿಕೆ ಮಾಡುವ ರೀತಿಯಲ್ಲಿ ಅಜ್ಜಿ ಪೋಸ್ಟ್ ಹಾಕ್ತಾಳೆ ರಜತ್ ಬುಜ್ಜಿಗೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ನಿನ್ನೆ ದಿನ ರಜತ್ ಬುಜ್ಜಿ ಅವರು ಅಲ್ಲಿಂದ ಹೊರಡುವಾಗಲೇ ತಮ್ಮ ಅಡ್ವೊಕೇಟ್ ಜೊತೆಗೆ ಹೊರಡುವಾಗ ಅವರು ವಿಡಿಯೋ ಮಾಡಿಬಿಟ್ಟೆ ಹೊರಡ್ತಾರೆ. ಏನಪ್ಪ ಅಂತ ಹೇಳಿದ್ರೆ, 2012ರಲ್ಲಿ ಪಾಂಗಳ ಅನ್ನುವ ಸ್ಥಳದಲ್ಲಿರುವಂತಹ ಸೌಜನ್ಯ ಅನ್ನುವ ಒಂದು ಹೆಣ್ಮಗಳ ಮೇಲೆ ಅಮಾನುಷವಾಗಿ ಕಾಮಾಂಧರು ಎರಗಿ ಆಕೆಯ ಪ್ರಾಣವನ್ನೇ ತಗೊಂಡ್ಬಿಡ್ತಾರೆ. ಅದೆಷ್ಟೋ ಹೋರಾಟಗಳು ನಡೆಯುತ್ತೆ. ಏನಾದ್ರೂ ಇವತ್ತಿನವರೆಗೆ, ಈ ದಿನದವರೆಗೆ, ಈ ಕ್ಷಣದವರೆಗೆ ಆಕೆಯ ಸಾವಿಗೆ ನ್ಯಾಯ ಸಿಗಲೇ ಇಲ್ಲ ಸ್ನೇಹಿತರೆ. ಇದಾದ ನಂತರ SIT ಕೂಡ ರಚನೆ ಆಗತ್ತೆ. ಅದು ಇನ್ನೊಂದು ಕಾರಣ. ಅನನ್ಯ ಭಟ್ ಅನ್ನುವಂತಹ ಒಂದು ಹೆಣ್ಮಗಳು ಆ ಸ್ಥಳಕ್ಕೆ ಹೋಗಿ ಇಂದಿನವರೆಗೆ ಹಿಂದಿರುಗಲಿಲ್ಲ ಮನೆಗೆ ಅಂತ. ಇದು ನಡೆದು ಸುಮಾರು ವರ್ಷಗಳೇ ನಡೆದೋಗಿದೆ. ಜೊತೆಗೆ ಒಬ್ಬ ಅನಾಮಿಕ ವ್ಯಕ್ತಿ ಬಂದದ್ದು, ತಲೆಬುರುಡೆ ಹುಡುಕ್ತಾ ಇರುವಂಥದ್ದು. ಅಲ್ಲಿ ಸುಮಾರು ತಲೆಬುರುಡೆಗಳು ಭೂಮಿಯ ಕೆಳಗೆ ಇವೆ. ಅವು ಹೆಣ್ಣು ಮಕ್ಕಳ ದೇಹಗಳು. ಅವುಗಳ ಮೇಲೆ ಅತ್ಯಾಚಾರ ಆಗಿ ಅವು ಇವತ್ತು ಭೂಮಿಯ ಕೆಳಗೆ ಇರುವಂಥದ್ದು ಅನ್ನುವಂತಹ ವಿಚಾರ ಇಡೀ ಕರ್ನಾಟಕಕ್ಕೆ ಗೊತ್ತಿರುವಂಥ ವಿಚಾರ. ಈ ಎಲ್ಲದರನ್ನು ಖಂಡಿಸುತ್ತಾ ಬಿಗ್ ಬಾಸ್ ಬುಜ್ಜಿ ರಜತ್ ಬುಜ್ಜಿ ಅವರು ನಿನ್ನೆ ಒಂದು ಬೋಲ್ಡ್ ಸ್ಟೆಪ್ ತಗೋತಾರೆ. ನಾನು ಈ ಹೋರಾಟದಲ್ಲಿ ಭಾಗಿಯಾಗಬೇಕು, ಈ ಹೋರಾಟಕ್ಕೆ ನಾನು ಒಂದು ಸಾಥ್ ಕೊಡಬೇಕು ಅಂತ ಹೇಳಿ ನಿನ್ನೆ ಹೊರಟು ಬರ್ತಾರೆ. ಸೌಜನ್ಯ ಅವರ ಮನೆಗೂ ಸಹ ಭೇಟಿ ಕೊಡ್ತಾರೆ. ಅವರ ತಾಯಿಯನ್ನು ಭೇಟಿ ಮಾಡಿ ಸಾಂತ್ವನ ಹೇಳುವಂಥದ್ದು, ಧೈರ್ಯ ಹೇಳುವಂಥದ್ದನ್ನು ಮಾಡಿ, ನಾವೆಲ್ಲ ಇದ್ದೇವೆ, ಸೌಜನ್ಯಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ಭರವಸೆಯ ಮಾತುಗಳನ್ನಾಡಿ ಹೊರಗೆ ಬರ್ತಾರೆ. ಹೊರಗೆ ಬಂದಾಗ ನಮ್ಮ ಕುಡ್ಲ ರ್ಯಾಂಪೇಜ್ ಪೇಜಿನ ಯೂಟ್ಯೂಬರ್ಸ್, ಅವರು ಯೂಟ್ಯೂಬ್ ಚಾನಲ್ ಅದು, ಅವರನ್ನು ಇಂಟರ್ವ್ಯೂ ಮಾಡ್ತಾರೆ. ಯುನೈಟೆಡ್ ಚಾನಲ್ ಅನ್ನುವಂತಹ ಒಬ್ಬ ಪತ್ರಕರ್ತ ಅಥವಾ ಮಾಧ್ಯಮ ವರದಿಗಾರ ಕೂಡ ಅಲ್ಲಿರ್ತಾರೆ. ಇನ್ನೂ ಒಂದು 2-3 ಜನ ಇರ್ತಾರೆ. ಇವರೆಲ್ಲ ಅವರನ್ನು ಇಂಟರ್ವ್ಯೂ ಮಾಡ್ತಾ ಇರ್ತಾರೆ. ಈ ಘಟನೆಯನ್ನು ಗಮನಿಸಿದ ಒಂದು ರೌಡಿ ಗ್ಯಾಂಗ್ ಬಂದು ಇವ್ರ ಮೇಲೆ ಏಕಾಏಕಿ ಮುಗಿ ಬೀಳ್ತಾರೆ. ಇವ್ರಿಗೆ ಒಂದಷ್ಟು ಗಲಭೆ ಕೂಡ ಅಲ್ಲಿ ಸೃಷ್ಟಿ ಆಗ್ತದೆ. ಪೊಲೀಸ್ನವರು ಇರ್ತಾರೆ. ಅಲ್ಲ ಸರ್, ಅವ್ರು ಹೊಡೆದಿರೋ ನೀವು ನಮ್ಮನ್ನು ಕಲ್ಸದ ಸರ್, ಅವ್ರನ್ನ ಕಲ್ಸ್ಬೇಕಿಲ್ಲ ಸರ್. ಹೇಳಿ ನಾವು ಗಲಾಟೆ ಅಲ್ಲ ಸರ್, ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದಿರೋ ಸರ್. ಹೋಗ್ತೀವಿ, ಬರ್ಬೇಕಲ್ಲ. ಅವ್ರ ಕಲ್ಸಿ ಬಸ್, ನಮ್ಗೆ ಹೆದರಿಕೆ ಆಗ್ತಿದೆ. ಕಲ್ಸಿ ಅವ್ರನ್ನ, ಹಾಗಾದ್ರೆ ಕಲ್ಸಿ ಎಲ್ಲರೂ ಕಲ್ಸಿವಾ? ಸರ್ ಹೊಡೆದು ಕಲ್ಸಿದ್ರೆ ಹೊಡ್ ಸರ್, ಕಲ್ಸಿ ಹಾಗಾದ್ರೆ. ಅವ್ರೇನು ಬಂದು ನೋಡಿ ಕಲ್ಲಲ್ಲಿ ಎಸೆದಿದ್ದಾರೆ. ನೀವು ಅಲ್ಲಿ ನೋಡಿ, ನಾವೇನ್ ಮಾಡ್ತಿಲ್ಲ ಸರ್, ಅಲ್ಲಿ ಅವರೇ ನೋಡ್ಕೊಳ್ಳಿ. ಸೇಫ್ ಜಾಗ ಅಲ್ಲ ಅಂತ ನಾನು ಹೇಳ್ತಿರೋದು, ನಮ್ಮ ಮಾತು ಕೇಳಿ. ಅಲ್ಲಿ ಅವ್ರನ್ನ ಕಳ್ಸಿ ಸರ್. ಇದೆಲ್ಲ ಆದಾಗ ಇದೆಲ್ಲ ನ್ಯೂಸ್ ಆಯಿತು. ಇದೆಲ್ಲ ನ್ಯೂಸ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿದ ತಕ್ಷಣ ಈಕೆಗೆ ಎಲ್ಲಿಲ್ಲದ ಸಂಭ್ರಮ. ಈ ಅಜ್ಜಿ ಇರೋದು ಸಿರ್ಸಿಯಲ್ಲಿ. ಈ ಅಜ್ಜಿ ಬರ್ಕೋತಾಳೆ, ನಿನ್ನ ಗಂಡ ವಾಪಸ್ ಬರಬೇಕು ಅಂದರೆ ಈ ಕೂಡಲೇ ಕರ್ಕೊಂಡ್ಬಿಡು, ಇದು ಮಂಡ್ಯ ಅಲ್ಲ,
ಇದು ಮಂಡ್ಯ ಅಲ್ಲ, ಇದು ಸ್ಥಳ ಅಂತ ಹೇಳಿ ಬರ್ಕೋತಾಳೆ. ಕರ್ನಾಟಕದಾದ್ಯಂತ ಇವತ್ತು ಈಕೆನೆ ವೈರಲ್ ಆಗ್ತಾ ಇರುವಂಥದ್ದು ಈ ಅಜ್ಜಿ ಸ್ಟೇಟ್ಮೆಂಟ್ಸು. ಈ ಅಜ್ಜಿ ಸೋಷಿಯಲ್ ಮೀಡಿಯಾದಲ್ಲಿ ಮೇಲಿಂದ ಮೇಲೆ ಪೋಸ್ಟ್ಗಳನ್ನು ಹಾಕ್ಕೊಂಡಿರೋದೇ ವೈರಲ್ ಆಗ್ತಾ ಇರೋದು. ಯಾಕೆ? ಕರ್ನಾಟಕದಲ್ಲೇ ತಾನೇ ಇದೆ ಆ ಪಾಂಗಳ ಅನ್ನುವ ಪ್ರದೇಶ. ಅಲ್ಲಿಗೆ ಯಾಕೆ ಗಂಡ್ಮಕ್ಳು ಕೂಡ ಹೋಗ್ಬಾರ್ದು? ಮಂಡ್ಯ ಹೈಕ್ಳು ಕೇಳ್ತಾ ಇದ್ದಾರೆ ಇವತ್ತು, ಅಲ್ಲಿಗೆ ಹೆಣ್ಮಕ್ಳು ಹೋದ್ರೆ ಬರಲ್ಲ ಅಂತ ರಜತ್ ಬುಜ್ಜಿ ಬಂದಿರೋದು ಅಜ್ಜಿ, ಆದರೆ ಗಂಡ್ಮಕ್ಳು ಬರಲ್ಲ ಅಂತ ವಾರ್ನಿಂಗ್ ಕೊಡ್ತೀಯಲ್ಲ ಅಜ್ಜಿ, ನೀನೆಂತ ಐನಾತಿ ಇರಬೇಕು ಕಿಲಾಡಿ ಅಜ್ಜಿ ಅಂತ. ಸೊ ಸ್ನೇಹಿತರೆ, ಇದು ಮಂಡ್ಯ ವಿಚಾರ ಅಲ್ಲ, ಸ್ಥಳದ ವಿಚಾರ ಅಲ್ಲ, ಇದು ಹೆಣ್ಣು ಮಕ್ಕಳ ವಿಚಾರ ಹೌದು. ಅದಕ್ಕೆ ನ್ಯಾಯ ಸಿಗಬೇಕಾಗಿರೋದು ನಿಜ. ಹಾಗೂ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡದ ಗಂಡು ಮಕ್ಕಳು, ಮಂಡ್ಯದ ಗಂಡು ಮಕ್ಕಳು ಇರ್ಬೋದು ಅಥವಾ ಕನ್ನಡಿಗರಿರ್ಬೋದು, ಎಲ್ಲರೂ ಗಂಡು ಮಕ್ಕಳೇ, ಎಲ್ರಿಗೂ ಆ ಸ್ಥಳಕ್ಕೆ ಹೋಗುವಂಥ ಹಕ್ಕಿದೆ. ಈಕೆ ಯಾವ ದೊಡ್ಡ ತೋಳಂಡಿ ಮುದುಕಿ ಅಂತ ಹೇಳಿಬಿಟ್ಟು ಯಾರು ಅಲ್ಲಿಗೆ ಹೋಗಬಾರ್ದು ಅನ್ನುವಂಥದ್ದು ಸ್ಥಳೀಯರ ಪ್ರಶ್ನೆ. ಆ ಪ್ರಶ್ನೆನ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಸಖತ್ ವೈರಲ್ ಆಗ್ತಾ ಇರುವಂತಹ ವಿಚಾರ ಇದು. ಜೊತೆಗೆ ನ್ಯಾಯ ಸಿಗಲೇಬೇಕು ಅಂತ ಹೋರಾಟದ ವಿಚಾರ ಇವತ್ತು ವೈರಲ್ ಆಗ್ತಾ ಇದೆ. ಸ್ನೇಹಿತರೆ, ಈ ಅಜ್ಜಿಗೆ ತಕ್ಕ ಪಾಠ ಕಲಿಸ್ಬೇಕು ಅಂತ ಸ್ಥಳೀಯರು ಹಾಗೂ ಇಡೀ ಕರ್ನಾಟಕದ ಜನತೆ ಇವತ್ತು ಕೇಳ್ತಾ ಇದ್ದಾರೆ. ಈ ರೀತಿಯಾದ ವಾರ್ನಿಂಗ್ ಕೊಟ್ಟಿರುವ ಈ ಅಜ್ಜಿಯನ್ನು ಈ ಕೂಡಲೇ SIT ಅವರು ಕರೆಸಿ ತನಿಖೆ ಮಾಡಬೇಕು. ಯಾರನ್ನು ಎಲ್ಲಿಗೂ ಹೋಗಬಾರ್ದು ಅಂತ ಹೇಳುವಂತಹ ಹಕ್ಕು ಅಥವಾ ಅವರು ಯಾವುದೇ ಒಂದು ರೂಲ್ಸನ್ನು ಫಿಕ್ಸ್ ಮಾಡಲಿಕ್ಕೆ ಅವ್ರು ಯಾರೂ ಅಲ್ಲ. ಆಕೆ ಕೂಡ ಒಬ್ಬಳು ಶಿರ್ಸಿ ಅಜ್ಜಿ ಅಷ್ಟೇ, ಜಸ್ಟ್ ಸಿರ್ಸಿಯ ಅಜ್ಜಿ. ಆಕೆಗೆ ಇಷ್ಟು ಸೀನ್ ಬೇಡ ಅಂತ ಹೇಳಿ ನಾನು ಈ ವಿಡಿಯೋ ಮೂಲಕ ತಿಳಿಸ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಪ್ಲೀಸ್ ಶೇರ್ ದ ವಿಡಿಯೋ. ಯಾರು ಈ ರೀತಿಯಾದ ಕಾನೂನು ಬಾಹಿರ ಸ್ಟೇಟ್ಮೆಂಟ್ಸನ್ನು ಕೊಡಬೇಡಿ. ಜನಗಳಿಗೆ ಅವರದ್ದೇ ಆದಂಥ ಹಕ್ಕಿದೆ. ಅವರು ದೇ ಆರ್ ಫ್ರೀ ಟು ಮೂವ್. ರಜತ್ ಅವರು ಇಡೀ ಕರ್ನಾಟಕ, ಇಡೀ ಭಾರತ ಅಥವಾ ಭಾರತ ಬಿಟ್ಟು ಕೂಡ ಬೇರೆ ದೇಶಗಳಿಗೂ ಹೋಗುವಂತಹ ಹಕ್ಕನ್ನು ಹೊಂದಿದ್ದಾರೆ. ಅವರ ಫ್ಯಾಮಿಲಿಯನ್ನಾಗಲಿ ಅವರನ್ನಾಗಲಿ ಡಿಸ್ಟರ್ಬ್ ಮಾಡುವಂತಹ ಕೆಲಸ ಈ ಅಜ್ಜಿ ಮಾಡಬಾರ್ದು ಇನ್ನು ಮುಂದೆ ಅನ್ನೋದಕ್ಕೋಸ್ಕರ ಈ ವಿಡಿಯೋ. ಹಾಗೂ ಸರಿಯಾದ ತನಿಖೆ ನಡಿಬೇಕು. ಈ ಅಜ್ಜಿ ಈ ವಿಡಿಯೋ ಹಾಕಿರೋದಾದರೂ, ಈ ಪೋಸ್ಟ್ಗಳನ್ನು ಹಾಕಿರೋದಾದರೂ ಯಾಕೆ ಅಂತ ಹೇಳಿ. Anyways friends, thank you for watching this video. Please share the video and also subscribe my YouTube channel for more videos.